ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ. ಸಂಯುಕ್ತ ಕರ್ನಾಟಕದ ಎಲ್ಲ ಓದುಗ ಬಂಧುಗಳಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ನೆಮ್ಮದಿಯನ್ನು ಸುಭಿಕ್ಷೆಯನ್ನು ತರಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೀನಿ. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಸಂಯುಕ್ತ ಕರ್ನಾಟಕ ಪತ್ರಿಕೆ ದೊಡ್ಡ ಹಿನ್ನೆಲೆ ಪರಂಪರೆ ಇರುವಂತಹ ಒಂದು ಪೇಪರ್ ಆಗಿದೆ. ಅದು ನಾವು ಶಾಮರಾಯರ ಕಾಲದಿಂದಲೂ ಕೂಡ ಆ ಪತ್ರಿಕೆಯನ್ನು ಓದಿದಂಥವ್ರು. ಶಾಮರಾಯರ ಒಂದು ಶಿಸ್ತಿಗೆ ದ್ಯೋತಕವಾಗಿ ಪತ್ರಿಕೆ ಬರ್ತಾ ಇತ್ತು. ಹಾಗಾಗಿ ಅದು ಅಪಾರ ಓದುಗರನ್ನು ಕೂಡ ಅದು ಗಳಿಸಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇವತ್ತು ಪ್ರಿಂಟ್ ಮೀಡಿಯಾವನ್ನು ಓದೋರ ಸಂಖ್ಯೆ ಕಮ್ಮಿ ಆಗಿದೆ. ಅದು ಎಲ್ಲ ಪತ್ರಿಕೆಗಳಿಗೂ ಕೂಡ ಅನ್ವಯವಾಗುತ್ತೆ. ಹಾಗಾಗಿ ಪ್ರಿಂಟ್ ಮೀಡಿಯಾ ಇವತ್ತು ಡಿಜಿಟಲ್ ಮೀಡಿಯಾದ ಹತ್ರ ಮುಖವನ್ನು ಮಾಡಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಬದಲಾವಣೆ ಬೀಸ್ತಾ ಇರುವಂತಹ ಸಂದರ್ಭದಲ್ಲಿ ಖ್ಯಾತ ವಕೀಲರು, ನಮ್ಮೆಲ್ಲರೂ ಕೂಡ ಚಿರಪರಿಚಿತರು ಆಗಿರುವಂತಹ ಅಶೋಕ್ ಹಾರ್ನಳ್ಳಿ ಸರ್ ಅವರು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಪತ್ರಿಕೆಯನ್ನು ಮುನ್ನಡೆಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾನು ಖಂಡಿತ ವಿಶ್ವಾಸ ಇದೆ ಅವರ ನೇತೃತ್ವದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ತಮ್ಮ ಹಳೆಯ ಒಂದು ಛಾಪನ್ನು ಮತ್ತೆ ಮೂಡಿಸ್ತದೆ ಅಂತ ನನಗೆ ವಿಶ್ವಾಸವೂ ಇದೆ. ಅಶೋಕ್ ಹಾರ್ನಳ್ಳಿಯವರು, ಗುರುರಾಜ್ ಕರ್ಜಗಿಯವರು, ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಸಂಯುಕ್ತ ಕರ್ನಾಟಕ ಟ್ರಸ್ಟಿನಲ್ಲಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಖಂಡಿತ ಈ ಪತ್ರಿಕೆಗೆ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ ಸಹಾಯನ ಮಾಡುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುವಾಗ ನಮಗೆ ಅದರ ಪರಂಪರೆ, ಅದರ ಸತ್ಯನಿಷ್ಠತೆ, ಆ ಪತ್ರಿಕೆಯ ನಿಲುವು ಇರ್ಬೋದು, ಇದು ನಮಗೆ ಎದ್ದು ಕಾಣುತ್ತೆ. ಖಂಡಿತ ನಮ್ಮ ಮೈಸೂರಿನ ಓದುಗರು ಕೂಡ ಈ ಪತ್ರಿಕೆಯನ್ನು ಸ್ವೀಕರಿಸಿ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾರೆ. ದೊಡ್ಡ ಓದುಗರ ಸಂಖ್ಯೆಯನ್ನು ಈ ಪತ್ರಿಕೆ ಈ ಭಾಗದಲ್ಲಿ ಪಡೆದುಕೊಳ್ಳುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಅಶೋಕ್ ಹಾರ್ನಳ್ಳಿ ಸರ್ ಮತ್ತು ಅವರ ಎಲ್ಲ ಟೀಮ್ನವರಿಗೂ ಕೂಡ ಒಳ್ಳೆಯದಾಗಲಿ.